ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತಿನ ದೇವರ ಸಂದೇಶವಾಗಿ ಭಯದಲ್ಲಿರುವವರನ್ನು ಕುರಿತು ನೋಡಿ, ಸತ್ಯವೇದವು ಏನನ್ನು ಬೋಧಿಸ್ತಾ ಇದೆ ಎಂಬುದಾಗಿ ಈ ವಿಡಿಯೋದಲ್ಲಿ ನೋಡೋಣ. ನೋಡಿ, ಅನೇಕ ವ್ಯಕ್ತಿಗಳು ಪ್ರತಿಯೊಂದು ವಿಷಯಕ್ಕೂ ಭಯ ಪಡ್ತಾ ಇರ್ತಾರೆ. ನೋಡಿ, ಕೆಲವರು ಜನರನ್ನು ನೋಡುವಾಗ ಭಯ ಪಡ್ತಾರೆ, ಕೆಲವರು ಮಾತಾಡಲು ಭಯ ಪಡ್ತಾ ಇರ್ತಾರೆ, ಇನ್ನು ಕೆಲವರು ನೋಡುವಾಗ ಅನಾರೋಗ್ಯ ಸಮಸ್ಯೆ ಇರುವಾಗ ಭಯ ಪಡ್ತಾರೆ, ಕುಟುಂಬದಲ್ಲಿ ಏನಾದರೂ ಅನಾಹುತ ನಡೆದಾಗ ಭಯ ಪಡ್ತಾರೆ. ಈ ರೀತಿಯಾಗಿ ಅನೇಕ ವಿಧವಾದ ಭಯಗಳಿಂದ ಅನೇಕ ಜನರು ಗೊಂದಲದಲ್ಲಿರ್ತಾರೆ. ನೋಡಿ, ಈ ರೀತಿಯಾಗಿ ಅನೇಕ ವ್ಯಕ್ತಿಗಳು ಭಯಭ್ರಾಂತರಾಗಿರ್ತಾರೆ. ಅಂತ ವ್ಯಕ್ತಿಗಳಿಗೆ ನೋಡಿ, ಸತ್ಯವೇದದಿಂದ ಸುಮಾರು 7 ಅಂಶಗಳನ್ನು ಈ ದಿನ ಈ ವಿಡಿಯೋದಲ್ಲಿ ನೋಡೋಣ. ಅದಕ್ಕಿಂತ ಮುಂಚೆ ಈ ಚಾನಲ್ನ ಫಸ್ಟ್ ಟೈಮ್ ನೋಡುವವರು ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಓಕೆ, ನಾವು ನೋಡೋಣ. ನೋಡಿ, ಮೊದಲನೇದಾಗಿ ನೋಡುವಾಗ 2 ತಿಮೋತಿ 1:7 ದೇವರು ನಮಗೆ ಹೇಡಿತನದ ಆತ್ಮ ಕೊಟ್ಟಿಲ್ಲ. ನೋಡಿ, ದೇವರು ನಮಗೆ ಒಂದು ಆತ್ಮವನ್ನು ಕೊಟ್ಟಿದ್ದಾರೆ. ನೋಡಿ, ನಮ್ಮ ದೇಹದಲ್ಲಿ ಪ್ರಾಣ, ಶರೀರ, ಆತ್ಮ ಇರುತ್ತೆ. ನೋಡಿ, ಪ್ರಾಣವು ಮನುಷ್ಯನು ಸತ್ತು ಹೋದಾಗ ಅದು ಹೋಗುತ್ತೆ, ದೇಹವು ಮಣ್ಣಿಗೆ ಮಣ್ಣಾಗುತ್ತೆ, ಆದ್ರೆ ಆತ್ಮವು ದಯಪಾಲಿಸಿದ ದೇವರ ಬಳಿಗೆ ಹೋಗುತ್ತೆ. ಈ ಆತ್ಮದ ಕುರಿತಾಗಿ ನಾವು ನೋಡುವಂತ ಸಂದರ್ಭದಲ್ಲಿ ನಮಗೆ ದೇವರು ಹೇಡಿತನದ ಆತ್ಮವನ್ನು ಕೊಟ್ಟಿಲ್ಲ, ಅಂದ್ರೆ ಭಯ ಬೀಳುವಂತ ಒಂದು ಆತ್ಮವನ್ನು ನಮಗೆ ಕೊಟ್ಟಿಲ್ಲ. ದೇವರು ನೋಡಿ, ನಾವು ಧೈರ್ಯವಾಗಿರುವಂತ ಒಂದು ಆತ್ಮವನ್ನು ಕೊಟ್ಟಿದ್ದಾರೆ. ನೋಡಿ, ಅನೇಕ ವ್ಯಕ್ತಿಗಳು ಧೈರ್ಯದಿಂದ ಇರ್ತಾರೆ, ಅನೇಕ ವ್ಯಕ್ತಿಗಳು ಹೇಳ್ತಾರೆ, ನೋಡಿ ಈತನ ಎಷ್ಟು ಧೈರ್ಯವಂತನು ಎಂಬುದಾಗಿ. ಆದ್ರೆ ನೋಡಿ, ದೇವರ ವಾಕ್ಯವು ಇದನ್ನ ಹೇಳ್ತಾ ಇದೆ, ಪ್ರತಿಯೊಬ್ಬರಿಗೂ, ಈ ವಿಡಿಯೋ ನೋಡುವ ಪ್ರತಿಯೊಬ್ಬರಿಗೂ ನಮಗೆ ಹೇಡಿತನದ ಆತ್ಮವನ್ನು ಕೊಟ್ಟಿಲ್ಲ. ಎರಡನೇದಾಗಿ ನೋಡುವಾಗ 1 ಯೋಹಾನ 4:18 ಪ್ರೀತಿಯು ಇರುವಲ್ಲಿ ಹೆದರಿಕೆಯೂ ಇಲ್ಲ. ನೋಡಿ, ನಿಮಗೆ ಯಾರನ್ನಾದ್ರೂ ನೋಡಿದಾಗ ಹೆದರಿಕೆ ಆಗ್ತಾ ಇದ್ರೆ ನೋಡಿ, ಅಲ್ಲಿ ಪ್ರೀತಿ ಇಲ್ಲ. ಇಲ್ಲ ಅಂದ್ರೆ ನಿಮ್ಮನ್ನು ನೋಡಿ ಇತರರು ಹೆದರ್ತಾ ಇದ್ರೆ ನೀವು ಅವರಿಗೆ ಪ್ರೀತಿಯನ್ನು ತೋರಿಸಿಲ್ಲ. ನೋಡಿ, ಪ್ರೀತಿ ಎಲ್ಲಿರುತ್ತೋ ಅಲ್ಲಿ ಹೆದರಿಕೆಯೂ ಇರುವುದಿಲ್ಲ. ಹೆದರಿಕೆ ಇರುವಂತ ಜಾಗದಲ್ಲಿ ಪ್ರೀತಿ ಇರಲ್ಲ. ಮೂರನೇದಾಗಿ ನೋಡುವಾಗ ಯೆಶಾಯನ ಗ್ರಂಥ 41:10 ದಿಗ್ಭ್ರಮೆಗೊಳ್ಳದಿರು, ನಾನೇ ನಿನ್ನ ದೇವರು. ನೋಡಿ, ಅನೇಕ ವ್ಯಕ್ತಿಗಳ ಅನಾರೋಗ್ಯ ಸಮಸ್ಯೆ ಇರುವಾಗ, ಇನ್ನು ಹಣದ ಸಮಸ್ಯೆ ಇರುವಾಗ ಅನೇಕ ವ್ಯಕ್ತಿಗಳು ದಿಗ್ಭ್ರಮೆಗೊಳ್ತಾರೆ. ನಮ್ಗೆ ಯಾರು ಸಹಾಯ ಮಾಡ್ತಾರೆ, ನಮ್ಗೆ ಯಾರು ನೋಡ್ಕೊಂತಾರೆ, ನಮ್ಮ ಜೊತೆ ಯಾರು ಇರ್ತಾರೆ ಎಂಬುದಾಗಿ ಭಯಭ್ರಾಂತರಾಗಿರ್ತಾರೆ. ಆದ್ರೆ ನೋಡಿ, ದೇವರು ಈ ವಾಕ್ಯವನ್ನು ಹೇಳ್ತಾ ಇದ್ದಾರೆ, ದಿಗ್ಭ್ರಮೆಗೊಳ್ಳದಿರು, ನಾನೇ ನಿನ್ನ ದೇವರು ಎಂಬುದಾಗಿ ಹೇಳ್ತಾ ಇದ್ದಾರೆ. 4ನೇದಾಗಿ ನೋಡುವಾಗ ಫಿಲಿಪ್ಪು 4:6-7 ಚಿಂತೆ ಮಾಡಬೇಡಿ, ಸರ್ವಶಕ್ತನಾದ ದೇವರು ಹೇಳ್ತಾ ಇದ್ದಾರೆ, ನೀವು ಚಿಂತೆ ಮಾಡಬೇಡಿ. ಜಾಸ್ತಿ ಯಾರು ಚಿಂತೆ ಮಾಡ್ತಾ ಇರ್ತಾರೋ ಅವ್ರಿಗೆ ಭಯ ಆಗುತ್ತೆ. ಯಾವ್ದಾದ್ರು ಒಂದು ವಿಷಯದ ಕುರಿತಾಗಿ ಹೆಚ್ಚಾಗಿ ನಾವು ಯೋಚನೆ ಮಾಡುವಂತ ಸಂದರ್ಭದಲ್ಲಿ ನಮಗೆ ಭಯವಾಗುತ್ತೆ. ನೋಡಿ, ನಮ್ಮ ಕಷ್ಟವು ಏನೇ ಇರ್ಲಿ, ದುಃಖವು ಏನೇ ಇರ್ಲಿ, ನಾವೊಂದು ಪ್ರಾರ್ಥನೆ ಮಾಡಿ ದೇವರಿಗೆ ಸಮರ್ಪಿಸಿ ನಾವು ಮುಂದೆ ಹೋಗುವಂತ ಸಂದರ್ಭದಲ್ಲಿ ನಾವು ಧೈರ್ಯವಾಗಿರಬಹುದು. ನೋಡಿ, ದೇವರು ಹೇಳ್ತಾ ಇದ್ದಾರೆ, ನಾನೇ ನಿನ್ನ ದೇವರು ಎಂಬುದಾಗಿ ಹೇಳ್ತಾ ಇದ್ದಾರೆ. ನಾವು ಯಾವ ವಿಷಯದ ಕುರಿತಾಗಿ ನಾವು ಚಿಂತೆ ಮಾಡುವ ಒಂದು ಅವಶ್ಯಕತೆ ಇಲ್ಲ. 5ನೇದಾಗಿ ನೋಡುವಾಗ ಕೀರ್ತನೆ 34:4 ದೇವರು ಸದುತ್ತರವನ್ನು ಕೊಡ್ತಾನೆ. ನೋಡಿ, ದೇವರು, ನಾವು ಆರಾಧನೆ ಮಾಡುವಂತ ದೇವರು ಎಂತ ಕಷ್ಟವಾಗಿದ್ದರೂ, ಎಂತ ನೋವಾಗಿದ್ದರೂ, ಎಂತ ಸಮಸ್ಯೆ ಆಗಿದ್ದರೂ, ಅದು ಆರ್ಥಿಕವಾದ ಸಮಸ್ಯೆ ಆದರೂ ಸರಿ, ದೇವರು ನಮಗೆ ಸದುತ್ತರವನ್ನು ಕೊಡುವ ಆತನಾಗಿದ್ದಾನೆ. ನಾವು ಭಯ ಪಡುವಂತ ಒಂದು ಅವಶ್ಯಕತೆ ಇಲ್ಲ. 6ನೇದಾಗಿ ನೋಡುವಾಗ ರೋಮಾಪುರದವರಿಗೆ 8:15 ನಾವು ದೇವರ ಮಕ್ಕಳು. ನೋಡಿ, ಈ ವಾಕ್ಯವು ತುಂಬಾ ಮುಖ್ಯವಾಗಿದೆ. ನೋಡಿ, 6ನೇದಾಗಿ ನೋಡುವಾಗ ನಾವು ದೇವರ ಮಕ್ಕಳಾಗಿದ್ದೇವೆ. ನೋಡಿ, ಈ ಲೋಕದಲ್ಲಿರುವ ಪ್ರತಿಯೊಬ್ಬ ಮನುಷ್ಯನು ದೇವರ ಮಕ್ಕಳಾಗಿದ್ದಾರೆ. ನೋಡಿ, ಅವರು ಮಾಡುವಂತ ಕೆಲವು ಕಾರ್ಯಗಳಿಂದಲೇ ಅವರು ದೇವರಿಂದ ದೂರ ಹೋಗಿದ್ದಾರೆ. ಈ ಲೋಕದಲ್ಲಿ ದೇವರು ಪ್ರತಿಯೊಬ್ಬನನ್ನು ಒಂದೇ ರೀತಿಯಾಗಿ ಸೃಷ್ಟಿಸಿದ್ದಾರೆ. ನೋಡಿ, ನಾವು ಭಯ ಪಡುವಂತವರನ್ನಾಗಿ ದೇವರು ಸೃಷ್ಟಿಸಿಲ್ಲ. ನೋಡಿ, ನಾವು ಯಾವ ವಿಷಯದ ಕುರಿತಾಗಿ ನಾವು ಚಿಂತೆ ಮಾಡುವ ಒಂದು ಅವಶ್ಯಕತೆ ಇಲ್ಲ. ನೋಡಿ, ನಮ್ಮ ದೇವರು ನಮಗೆ ಸಹಾಯ ಮಾಡ್ತಾರೆ. ನೋಡಿ, ದೇವರು ಹೇಳ್ತಾ ಇದ್ದಾರೆ, ನಾವು ದೇವರ ಮಕ್ಕಳು ಎಂಬುದಾಗಿ ದೇವರ ವಾಕ್ಯವು ಇದನ್ನ ಎಚ್ಚರಿಸ್ತಾ ಇದೆ. ನೋಡಿ, 7ನೇದಾಗಿ ನೋಡುವಾಗ ಕೀರ್ತನೆ 27:1 ಯೆಹೋವನು ನನಗೆ ಬೆಳಕು, ರಕ್ಷಕನು ಆಗಿದ್ದಾನೆ, ನನಗೆ ಯಾರಿಗೆ ಭಯಪಟ್ಟೇನು. ನೋಡಿ, ಈ ಕೀರ್ತನೆಗಾರನು ಈ ರೀತಿಯಾಗಿ ಹೇಳಲು ಒಂದು ಕಾರಣ, ನೋಡಿ, ದೇವರು ಯಾರೆಂಬುದಾಗಿ ತಿಳಿದುಕೊಂಡಿದ್ದಾರೆ. ನೋಡಿ, ಆತನು ನಮ್ಮನ್ನು ಕೈ ಬಿಡುವುದಿಲ್ಲ. ಆತನು ಎಂತ ಕಷ್ಟದಲ್ಲಿಯೂ ಆತನು ನಮ್ಮ ಜೊತೆಯಲ್ಲಿರುವಂತಹ ವ್ಯಕ್ತಿಯಾಗಿದ್ದಾರೆ. ಈ ಲೋಕದಲ್ಲಿ ನೋಡುವಾಗ ಕೆಲವು ವ್ಯಕ್ತಿಗಳು ನಮ್ಮ ಜೊತೆ ಏನಾದ್ರೂ ಸಹಾಯ ಬೇಕಾಗಿದ್ದರೆ ನಮ್ಮ ಜೊತೆ ಇರ್ತಾರೆ.
ನಾವು ಆರಾಧನೆ ಮಾಡುವಂತಹ ಜೀವ ಸ್ವರೂಪನಾದ ದೇವರು ಎಂದಿಗೂ ನಮ್ಮನ್ನು ಕೈ ಬಿಡುವುದಿಲ್ಲ. ಆದ್ದರಿಂದ ನಾವು ಈ ಜೀವ ಸ್ವರೂಪನಾದ ದೇವರನ್ನು ನಾವು ಆರಾಧನೆ ಮಾಡೋಣ. ನೋಡಿ, ಇವತ್ತು ನಾವು ಈ ವಿಡಿಯೋದಲ್ಲಿ 7 ಪಾಯಿಂಟ್ ಅನ್ನು ಡಿಸ್ಕಸ್ ಮಾಡಿದ್ದೇವೆ. ಅದನ್ನು ಬ್ರೀಫ್ ಆಗಿ ನೋಡೋಣ. ಮೊದಲನೇದಾಗಿ ನೋಡುವಾಗ ದೇವರು ನಮಗೆ ಹೇಡಿತನದ ಆತ್ಮವನ್ನು ಕೊಟ್ಟಿಲ್ಲ. ಎರಡನೇದಾಗಿ ನೋಡುವಾಗ ಪ್ರೀತಿ ಇರುವಲ್ಲಿ ಹೆದರಿಕೆ ಇರುವುದಿಲ್ಲ. ಮೂರನೇದಾಗಿ ನೋಡುವಾಗ ದಿಗ್ಭ್ರಮೆಗೊಳ್ಳದಿರು, ನಾನೇ ನಿನ್ನ ದೇವರು ಎಂಬುದಾಗಿ ದೇವರು ಹೇಳ್ತಾ ಇದ್ದಾರೆ. ನಾಲ್ಕನೇದಾಗಿ ನೋಡುವಾಗ ಚಿಂತೆ ಮಾಡಬೇಡಿ. ಐದನೇದಾಗಿ ನೋಡುವಾಗ ದೇವರು ಸದುತ್ತರ ಕೊಡುವ ಆತನಾಗಿದ್ದಾನೆ. ಆರನೇದಾಗಿ ನೋಡುವಾಗ ನಾವೆಲ್ಲರೂ ದೇವರ ಮಕ್ಕಳಾಗಿದ್ದೇವೆ. ಯಾವುದಕ್ಕೂ ಚಿಂತೆ ಪಡುವ, ದುಃಖ ಪಡುವ ಒಂದು ಅವಶ್ಯಕತೆ ಇಲ್ಲ. ಆತನನ್ನು ಕೇಳುವಾಗ ಎಲ್ಲವನ್ನು ಅನುಗ್ರಹಿಸುವ ಆತನಾಗಿದ್ದಾನೆ. ಏಳನೇದಾಗಿ ನೋಡುವಾಗ ಕೀರ್ತನೆಗಾರನು ಈ ರೀತಿಯಾಗಿ ಹೇಳ್ತಾ ಇದ್ದಾನೆ, ಯೆಹೋವನು ನನಗೆ ಬೆಳಕು ರಕ್ಷಕನಾಗಿದ್ದಾನೆ, ನಾನು ಯಾರಿಗೆ ಭಯಪಟ್ಟೇನು. ಹಲ್ಲೆಲೂಯಾ. ಈ ಒಂದು ಚಿಕ್ಕ ಸಂದೇಶ ನಿಮ್ಗೆ ಇಷ್ಟವಾದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಾನು ನಿಮ್ಗೋಸ್ಕರ ಪ್ರಾರ್ಥನೆ ಮಾಡ್ತೇನೆ. ಪ್ರಾರ್ಥನೆಯಲ್ಲಿ ಏಕೀಭವಿಸಿ. ಪರಿಶುದ್ಧನಾದ ದೇವರೇ, ಅಪ್ಪ, ಈ ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರ ಸ್ವಾಮಿ. ಈ ವಿಡಿಯೋ ನೋಡುವ ಪ್ರತಿಯೊಬ್ಬ ಮಗನನ್ನು ಮುಟ್ಟು ಆಶೀರ್ವದಿಸು, ಬಲಪಡಿಸಪ್ಪ. ಎಲ್ಲಾ ಕಾರ್ಯಗಳಲ್ಲಿಯೂ ನೀನು ಜೊತೆಯಾಗಿದ್ದು ನಡೆಸು. ನಮ್ಮನ್ನು ನಾವು ತಗ್ಗಿಸಿಕೊಳ್ಳುತ್ತಾ ನಿನ್ನ ನಾಮವನ್ನು ಹೆಚ್ಚಿಸುತ್ತಾ ಯೇಸುವಿನ ನಾಮದಲ್ಲಿ ಕೇಳಿಕೊಳ್ಳುತ್ತೇವೆ ತಂದೆಯೇ, ಆಮೇನ್.